ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಮಾರ್ಚ್ ಏಪ್ರಿಲ್ 2025ರ ಮೊದಲನೇ ಪರೀಕ್ಷೆಯ ಗಣಿತದ ಮಾದರಿ ಉತ್ತರಗಳನ್ನು ನಾನು ನಿಮ್ಮ ಮುಂದೆ ತೋರ್ಸಕತ್ತೀನಿ. ಈ ವಿಡಿಯೋ ಭಾಳ ಲೆಂದಿ ಆಗೋದ್ರಿಂದ ದೊಡ್ಡದಾಗೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಇದನ್ನು ತೋರಿಸ್ಕೊತ ಹೋಗ್ತೇನೆ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವೇನು ಮಾಡ್ಬೋದು, ನಮಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಾನು ಅದನ್ನು ಸರಿಯಾಗಿ ನಿಮ್ಗೆ ಏನು ಮಾಡ್ತೇನೋ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಹೌದು, ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, 2025ರ ಪರೀಕ್ಷೆ 1ರ ಮಾದರಿ ಉತ್ತರಗಳು ಏನಿತ್ತಪ್ಪ. 1ನೇ ಪ್ರಶ್ನೆ ನೋಡಿರಿ, ಬಹು ಆಯ್ಕೆ ಪ್ರಶ್ನೆ ಒಳಗಿತ್ತು. 2 ಮತ್ತು 3ರ ಲಸಹ ಇದ್ರ ಉತ್ತರ ಎಷ್ಟು ಬರ್ತೈತೆ ನೋಡಿರಿ, 6 ಬರ್ತದೆ. 2 ಮತ್ತು 3ರ ಲಸಹ ಇದ್ರ ಉತ್ತರ 6. ಅದನ್ನು ಕರೆಕ್ಟ್ ಬರ್ದವ್ರಿಗೆ 1 ಮಾರ್ಕ್ಸ ಸಿಗ್ತೈತಿ. ನೆಕ್ಸ್ಟ್ 2ನೇ ಪ್ರಶ್ನೆ ಏನೈತೆ ನೋಡಿರಿ, ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಆಯ್ಕೆಗೊಂಡಾಗ ಸರಿಯಾದ ಸಂಬಂಧವು ಕೇಳಿದಾರ. ಅದರಾಗಿಂದು 1ನೇ ಉತ್ತರ A1/A2 = B1/B2 C1/C2 ಇದು ಸರಿಯಾದ ಉತ್ತರ ಐತಿ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವ್ದಪ್ಪ ವರ್ಗ ಸಮೀಕರಣ ಅಂತ ಕೇಳಿದಾರೆ. ಯಾವುದ x² ರೂಪದಾಗ ಇರುತ್ತೆ, ಅದ ಇದ್ರೆ ವರ್ಗ ಸಮೀಕರಣ ಇರ್ತೈತೆ ನೋಡ್ರಿ. x² + 3x + 4 = 0 ಏನೈತಲ್ಲ ಅದ ವರ್ಗ ಸಮೀಕರಣ ಐತಿ. ಇವುಗಳಲ್ಲಿ ಯಾವುದಾದ್ರೂ ಸಮರೂಪಿಗಳಾಗಿರುವ ಆಕೃತಿಗಳು ಅಂತ ಕೇಳಿದಾರು. ಹಂಗಾರೆ ಯಾವ ಸಮರೂಪಿಗಳಾಗಿರೋದು ನೆನಪಿಟ್ಟಿರ್ಕೋಬೇಕು ನೀವು. ಯಾವುದೇ 2 ಸಮಬಾಹು ತ್ರಿಭುಜಗಳು ಐತೋ, ವರ್ಗ ಅಥವಾ ಆಯತ ಐತೋ, ವರ್ಗ ಅಥವಾ ವಜ್ರಾಕೃತಿ ಐತೋ, ಯಾವುದೇ 2 ತ್ರಿಭುಜಗಳು ಅಂತ ಐತೋ. ಹಂಗಾರೆ ಉತ್ತರ ಯಾವ್ದು ಬರುತ್ತೆ, ಯಾವುದೇ 2 ಸಮಬಾಹು ತ್ರಿಭುಜಗಳು ಯಾವಾಗಲೂ ಏನಾಗಿರ್ತಾವೆ, ಸಮರೂಪಿಗಳಾಗಿರ್ತಾವೆ ಅಂತ ಇಡಬೇಕು. ಹೌದು, ಉತ್ತರ ಅದ. ನೆಕ್ಸ್ಟ್, ತ್ರಿಜ್ಯ 6 ಮಾನಗಳಿರೋ ಒಂದು ಗೋಳದ ಘನಫಲವು ಏನಾಗಿರ್ತೈತೆ ಅಂತ ಕೊಟ್ಟಿದ್ದಾರೋ 4/3 πr² ಘನಮಾನ. ಹಂಗಾರೆ ಘನಫಲ ಸೂತ್ರ ನೆನಪಿಟ್ಕೊಳ್ಬೇಕು ನೀವು. ಗೋಳದ ಘನಫಲ ಸೂತ್ರ ಏನೈತಿ, 4/3 πr³ ಘನಮಾನ. ಇದನ್ನು ಬರೆದವರಿಗೆ 1 ಮಾರ್ಕ್ಸ ಸಿಗ್ತೈತೆ. ನೆಕ್ಸ್ಟ್, ಮೂಲ ಬಿಂದು P x, y ಬಿಂದುಗಿರುವ ದೂರ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು, ನಾ ಆಲ್ರೆಡಿ ಹೇಳಿದನು. ಹಂಗಾರೆ ಇದರ ಸೂತ್ರ ಐತಿ, ಏನಂತ ಬರೀಬೇಕು, √(x² + y²). ಇದನ್ನು ಟಿಕ್ ಹಾಕಿದವ್ರಿಗೆ ಇದನ್ನು ಟಿಕ್ ಹಾಕಿದವ್ರಿಗೆ 1 ಮಾರ್ಕ್ಸ ಬೀಳ್ತೈತಿ. ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ. ಏನಪ್ಪ ಹಂಗಾರೆ -1 -3 -5 ಕೊಟ್ಟಿದ್ದಾರೆ. ಇದ್ರ ಹಂಗಾರೆ A2 - A1 -3 -1 ಪ್ಲಸ್ ಆಗೈತಿ. 3ರಾಗ 1 ಕಳೆದ್ರೆ -3ರಾಗ 1 ಕಳಿಬೇಕು. ಎಷ್ಟು ಬರೈತಿ ಉತ್ತರ, -2 ಬರೈತಿ. ಹೌದು. ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರ ಮತ್ತು APB ಕಂಸದ ಉದ್ದ 4 cm², OB = 9 cm ಆದರೆ ಥೀಟಾ ಕೋನದ ಅಳತೆಯನ್ನು ಕಂಡುಹಿಡಿ ಎಂದರು. ಎಷ್ಟು ಬರೈತೆ ನೋಡಂಗಾರೆ, ಥೀಟಾ ಕೋನದ ಅಳತೆ 80 ಬರ್ತೈತಿ. ಇದು ಲೆಕ್ಕ ಹೆಂಗೆ ಮಾಡೋದು ನಾ ಕಮೆಂಟ್ ಬಾಕ್ಸ್ನಾಗ ನೀವು ಕಮೆಂಟ್ ಮಾಡಿರಿ, ಬೇಕಾದ್ರೆ ನಾನು ಬಿಡಿಸಿ ಹೇಳ್ತೇನೆ. ನೆಕ್ಸ್ಟ್, ಇನ್ನು ಒಂದು ವಾಕ್ಯದಾಗ ಉತ್ತರಿಸಂತಿದ್ದು ರೀ ಏನಪ್ಪ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ್ರವನ್ನು ಬರೆಯಿರಿ ಅಂತ ಕೊಟ್ಟಾರ. ರೇಖಾತ್ಮಕ ಅಂದ್ರೆ ನೋಡ್ರಿ 1 ರೈತಿ, ವರ್ಗಾತ್ಮಕ ಅಂದ್ರೆ 2 ರೈತಿ, ಘನಾತ್ಮಕ ಅಂದ್ರೆ 3 ರೈತಿ. ಹಂಗಾರೆ ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಎಷ್ಟಾಗಿರೈತಿ, 1 ಆಗಿರೈತಿ. 1 ಅಂತ ಬರ್ದವ್ರಿಗೆ ಕರೆಕ್ಟ್ ಐತಿ. ನೆಕ್ಸ್ಟ್, ಅಂಚಿನ ಉದ್ದ A ಮಾನವಿರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೌದಾ, ಅಂದರೆ ಯಾವಪ್ಪ ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a² ಚದರಮಾನಗಳು ಅಂತ ಬರೀಬೇಕು. ಕರೆಕ್ಟ್. ನೆಕ್ಸ್ಟ್, ಬಹುಲಕವಿರೋ ವರ್ಗಾಂತರವನ್ನು ಕಂಡುಹಿಡಿದಾರು. ಬಹುಲಕ ಇರೋ ವರ್ಗಾಂತರವನ್ನು ಕಂಡುಹಿಡಿ ಅಂದರು. ಯಾವುದೈತಪ್ಪ ಬಹುಲಕ ಅಂದ್ರೆ ಅತಿ ಹೆಚ್ಚು ಬಾರಿ ಆವೃತ್ತಿ ಹೊಂದಿರಲಿಲ್ಲ, ಅದಕ್ಕೆ ಏನಾಗಿದ್ರಿ ಬಹುಲಕ ಅಂತ ಕರಿತೀವಿ. ಅತಿ ಹೆಚ್ಚು ಆವೃತ್ತಿ ಯಾವ್ದು ಹೊಂದಿರೈತಿ, 8 ಐತೆ. 8 ಅದ 3ರಿಂದ 5 ಇರಲಿಲ್ಲ, ಅದ ಏನೈತಿ ಬಹುಲಕ ಇರೋ ವರ್ಗಾಂತರ ಐತಿ. ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಅಂದ್ರೆ, ಅಸಂಭವ ಅಂದ್ರೆ ಅದ ಘಟನೆ ಸಂಭವಿಸಲು ಸಾಧ್ಯವಿಲ್ಲ. ಆ ಘಟನೆಗೆ ಏನಂತ ಕರಿತೀವಿ, ಅಸಂಭವ. ಅದು ಯಾವಾಗಲೂ ಅದರ ಸಂಭವನೀಯತೆ 0 ಆಗಿರ್ತದೆ. ಹೌದಲ್ಲ. ನೆಕ್ಸ್ಟ್, ಇನ್ನು ಇಲ್ಲೇನೋ ಪ್ರಶ್ನೆ ಕೊಟ್ಟಿದ್ದಾರೆ. 2x + 3y - 9 = 0, 3x + 2y - 6 = 0. ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡಬೇಕು, ನೀವು ಬಿಡಿಸ್ಬೇಕು. ಸೂತ್ರ ಐತಲ್ಲ, ಸೂತ್ರ ಹಾಕಿ A1/A2 = B1/B2 C1/C2. ಹಂಗಾರೆ ಇವು ಆಯ್ಕೆ ಆಗ್ತಾವೋ ಏನಾಗ್ತಾವೋ, ಅನನ್ಯ ಪರಿಹಾರ ಐತೆ ನೋಡ್ಬೇಕು. ಅಂದ್ರೆ ಒಂದೇ ಪರಿಹಾರ ಐತಿ ಅಥವಾ ಅನನ್ಯ ಪರಿಹಾರ ಐತೆ ಅಂತ ಬರೆದ್ರೆ 1 ಮಾರ್ಕ್ಸ ಕೊಡ್ತಾರೋ. ನೆಕ್ಸ್ಟ್, 14ನೇ ಪ್ರಶ್ನೆ ನೋಡ್ರಿ. ಹಂಗಾರೆ ಈ ಅಕ್ಷೆ ನೋಡ್ಕೊಳ್ದೆ ನಿಮ್ಗೆ ಗೊತ್ತಾಯ್ತು, 2 ಕಡೆ ಕಟ್ ಆಗೈತೆ ನೋಡ್ರಿ ಅದು. ಹೌದಾ, X ಅಕ್ಷೆ ಮೇಲೆ ಅದೇನಾಗೈತಿ, ರೇಖೆ 2 ಕಡೆ ಕಟ್ ಬಹುಪದೋಕ್ತಿ ಶೂನ್ಯತೆಯನ್ನು ಬರೀರಿ ಅಂದ್ರೆ ಎಲ್ಲೆಲ್ಲಿ ಕಟ್ ಆಗೈತೆ ನೋಡ್ರಿ.
ಮೈನಸ್ 1 ಕಟ್ಟಾಗೈತೆ 4 ಕಟ್ಟಾಗೈತೆ. ಹಂಗಾರೆ ಬಹುಪದೋಕ್ತಿಯ ಶೂನ್ಯತೆಗಳು ಏನಂತ ಬರೀಬೇಕು, -1 ಮತ್ತು 4. 1 ಬರೆದ್ರೆ ಅರ್ಧ ಮಾರ್ಕ್ಸ, 4 ಬರೆದ್ರೆ ಅರ್ಧ ಮಾರ್ಕ್ಸ್, ಟೋಟಲ 1 ಮಾರ್ಕ್ಸ್. ಈಚೆ ಕಡೆ ನೋಡ್ರಿ ನೀವು ಮಾರ್ಕ್ಸ್ ಹೆಂಗೆ ಬರಿಬೇಕು ಅನ್ನೋದು ಕೊಟ್ಟಿದ್ದಾರೆ. ವರ್ಗ ಸಮೀಕರಣದ ಮೂಲವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ವರ್ಗ ಸಮೀಕರಣದ ಮೂಲ ಬರಿಬೇಕು 0 ಮತ್ತು -2. 0 ಬರೆದ್ರೆ ಅರ್ಧ ಮಾರ್ಕ್ಸ, -2 ಬರೆದ್ರೆ ಅರ್ಧ ಮಾರ್ಕ್ಸ. ಹೌದಾ? ಇದನ್ನು ಹೆಂಗೆ ಬರೆಯೋದು ನೀವು ನಮ್ಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರ್ಬೇಕಾದ್ರೆ ಇದನ್ನು ತಿಳಿಸಿ ಕೊಡ್ತೇವೆ. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ 2 ಸಮರೂಪಿ ಬಳಸುವ ಸಮರೂಪತೆ ನಿರ್ಧಾರಕ ಗುಣವನ್ನು ಬರೆಯಿರಿ ಅಂದರೆ ಇಲ್ಲಿ ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇದು ಯಾವ ನಿಯಮ ನಿರ್ಧಾರಕ ಗುಣ ಇರ್ಬೋದು, ಬಾಹು 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 ನಿರ್ಧಾರಕ ಗುಣ ಅಂತ ಬರಿಬೋದು. ಇಷ್ಟು ಬರೆದ್ರೆ ಇದಕ್ಕೆ 1 ಮಾರ್ಕ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್, ಇಲ್ಲಿಂದ 2 ಮಾರ್ಕ್ಸಿನ ಪ್ರಶ್ನೆ ಅದಾವ. ಪ್ರಶ್ನೆ ಸಂಖ್ಯೆ 17. ಕೊಟ್ಟಿರುವ ಚಿತ್ರದಲ್ಲಿ ABC ಕೋನ 90 ಕೊಟ್ಟಿದ್ದಾರೋ, ಕೆಳಗಿನವುಗಳ ಬೆಲೆಯನ್ನು ಬರೆಯಿರಿ ಅಂದರು. ಸೈನ್ ಅಲ್ಪ ಬರಿ ಅಂದರು, ಟ್ಯಾನ್ ಅಲ್ಪ ಬರಿ ಅಂದರು. ಸೈನ್ ಅಂದರೆ ಏನ? ಅಭಿಮುಖ ಅಪಾನ್ ವಿಕರ್ಣ. ಟ್ಯಾನ್ ಅಂದರೆ ಏನಪ್ಪ? ಅಭಿಮುಖ ಅಪಾನ್ ಪಾರ್ಶ್ವ. ಹಂಗಾರೆ ಇಲ್ಲಿ ಅಭಿಮುಖ ಯಾವ್ದ, ಪಾರ್ಶ್ವ ಯಾವ್ದ, ವಿಕರ್ಣ ಯಾವ್ದ ನೀವು ಗೊತ್ತಾ ಹೇಳಿದ್ರೆ ಈಸಿ ಆಗ್ತೈತೆ ಬರೆಯಕ್ಕೆ. ಸೈನ್ ಅಲ್ಪ ಅಂದ್ರೆ 3/5. ಟ್ಯಾನ್ ಟೀಟಾ ಅಂದ್ರೆ 4/3. ನೋಡ್ರಿ, ಅಲ್ಪ ಬೇರೆ ಕಡೆ ಐತಿ, ಸೈನ್ ಟೀಟಾ ಬೇರೆ ಕಡೆ ಐತಿ. ಅಲ್ಪ ಸಿದಾಗ ಐತಿ, ಟೀಟಾ ಎದಾಗೈತಿ. ಹಂಗಾರೆ ಅಲ್ಲಿ ಸೈನ್ ಅಲ್ಪ ಅಂದ್ರೆ ಅಭಿಮುಖ ಅಪಾನ್ ವಿಕರ್ಣ ಬರಿಬೇಕು. ಆಮೇಲೆ ಟ್ಯಾನ್ ಟೀಟಾ ಅಂದ್ರೆ ಏನಂತ ಬರಿಬೇಕು ನೋಡು, ಟೀಟಾ ಅಭಿಮುಖ ಅಪಾನ್ ಪಾರ್ಶ್ವ ಬರಿಬೇಕು. ಹೌದು? ಅವ್ರು ಯಾವ್ಯಾವ ನೋಡ್ರಿ ಬರೆದ್ರೆ 1 ಮಾರ್ಕ್ಸ್ ನಿಮ್ಗೆ ಏನಾಕೈತಿ, ಅದಕ್ಕೊಂದು ಮಾರ್ಕ್ಸ್, ಅದಕ್ಕೊಂದು ಮಾರ್ಕ್ಸ್, 2 ಮಾರ್ಕ್ಸ್ ಸಿಗ್ತೈತಿ. ಇನ್ನು 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೈತಿ. ಮತ್ತು ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೋ ಅದನ್ನು ನೋಡಿರಿ. 2 ಧನ ಪೂರ್ಣಾಂಕಗಳ ಮೊಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60 ಆಗಿವೆ. ಒಂದು ಪೂರ್ಣಾಂಕವು 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೌದಿಲ್ಲ? ಹಂಗಾರೆ ಇಲ್ಲಿ ನೋಡಬೇಕು ಯಾವ ಕೊಟ್ಟಿದ್ದಾರೋ ಅದನ್ನು ಭಾಗಲಬ್ಧ ಸಂಖ್ಯೆ ಅಂದ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಆ ಭಾಗಲಬ್ಧ ಸಂಖ್ಯೆ ಅಂದ ಹಂಗಾರೆ ಇದನ್ನು ಬರಿಬೇಕು. ಇಷ್ಟು ಬರೆದ್ರೆ ನೋಡ್ರಿ ಅರ್ಧ ಮಾರ್ಕ್ಸ್. ಫಸ್ಟ್ ಐತ್ಲ ಇದು, ಇಷ್ಟು ಬರೆದ್ರೆ ಅರ್ಧ ಮಾರ್ಕ್ಸ್. ಕರೆಕ್ಟಾ? ನೆಕ್ಸ್ಟ್, ಇಷ್ಟು ಮುಂದಿನ ಇದನ್ನು ಇಷ್ಟು ಬರೆದ್ರೆ ಅರ್ಧ ಮಾರ್ಕ್ಸ್. ಕರೆಕ್ಟಾ? ನೆಕ್ಸ್ಟ್, ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ನೀವು, ಅಂದ್ರೆ ನಿಮಗೆ ಗೊತ್ತಾಗೈತೆ. ನೆಕ್ಸ್ಟ್, ಇದ್ರ ಮುಂದಿನ ಇಷ್ಟು ಬರೆದ್ರೆ ಇದನ್ನು ಅರ್ಧ ಮಾರ್ಕ್ಸ್. ಕರೆಕ್ಟಾ? ನಮ್ಮ ಊಹೆ ತಪ್ಪಾಗಿದೆ ಅಂತ ಬರೆದ್ರೆ ಇದು ಅರ್ಧ ಮಾರ್ಕ್ಸ್. ಟೋಟಲ್ ಎಷ್ಟು ಮಾರ್ಕ್ಸ್ ರೀ? ಹಂಗಾರೆ 2 ಮಾರ್ಕ್ಸ್ ಸಿಗ್ತಾವೆ ನಿಮ್ಗೆ. ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗ್ತಾವೆ ರೀ? 2 ಮಾರ್ಕ್ಸ್ ಸಿಗ್ತಾವೆ. ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೋ, ಮಸ ಮತ್ತು ಲಸ ಒಂದು ಸಂಖ್ಯೆ ಕೊಟ್ಟಿದ್ದಾರೋ, ಒಂದು ಲಸ ಕೊಟ್ಟಿದ್ದಾರೋ ಮತ್ತು ಮಸ ಕೊಟ್ಟಿದ್ದಾರೆ. ಇನ್ನೊಂದು ಸಂಖ್ಯೆ ಕಂಡಿಡಿ ಅಂದರು. ಅಂದರೆ 2 ಸಂಖ್ಯೆಗಳ ನಡುವಿನ ಗುಣಲಬ್ಧವು ಅವುಗಳ ಸಂಖ್ಯೆಗಳ ಮಸ ಮತ್ತು ಲಸಗಳಿಗೆ ಗುಣಲಬ್ಧಕ್ಕೆ ಸಮ ಇರ್ತೈತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅವ್ರು ಏನೇನು ಕೊಟ್ಟಿದ್ದಾರೆ ನೋಡಿರಿ. ಮಸ ಕೊಟ್ಟಿದ್ದಾರೋ, ಲಸ ಕೊಟ್ಟಾರು, ಒಂದು ಸಂಖ್ಯೆ ಕೊಟ್ಟಾರು, ಇನ್ನೊಂದು ಇದನ್ನೇನೆ ಬರಬೇಕು ನೋಡಿ. 2 ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮ ಇಂತ ಬರೆದ್ರೆ ಅರ್ಧ ಮಾರ್ಕ್ಸ್. ಬೆಲೆ ಆದೇಶ ಮಾಡ್ರೆ ಅರ್ಧ ಮಾರ್ಕ್ಸ್. ಕರೆಕ್ಟಾ? ನೆಕ್ಸ್ಟ್ ಇನ್ನು ಕರೆಕ್ಟ್ ಕಡ್ತಾ ಹೊಡೆದ್ರೆ ಅರ್ಧ ಮಾರ್ಕ್ಸ್. ಹೌದು? ನೆಕ್ಸ್ಟ್ ಬಿ ಬೆಲೆ ಎಷ್ಟು ಬರ್ತೈತೆ ನೋಡಿರಿ, 12 ಬರೆದ್ರೆ ಅರ್ಧ ಮಾರ್ಕ್ಸ್. ಟೋಟಲ್ ಎಷ್ಟು ಮಾರ್ಕ್ಸ? 2 ಮಾರ್ಕ್ಸಿಗೆ ಇರ್ತೈತೆ. ನೆಕ್ಸ್ಟ್, ಇನ್ನು ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ರಂದಾರು. 2 ಸಮೀಕರಣ ಬರ್ಕೋಬೇಕು. ಯಾವ ನೋಡ್ರಿ, ವಾಯ್ 2 ಕಡೆ ಸೇಮ್ ಅದಾವ. ಅವುಗಳ ಸಹಗುಣಕಗಳನ್ನು ಈಸಿಲಿ ಕ್ಯಾನ್ಸಲ್ ಮಾಡ್ಬೋದು. ಮತ್ತು ಚಿಹ್ನೆನೂ ನೋಡಿರಿ, ಒಂದು ಪ್ಲಸ್ ಐತಿ, ಇನ್ನೊಂದು ಮೈನಸ್ ಐತಿ. ಇಲ್ಲಿ ನೋಡಿರಿ, ಒಂದು ಪ್ಲಸ್ ಐತೆ, ಇನ್ನೊಂದು ಏನೈತೆ ಮೈನಸ್ ಐತಿ. ಹಂಗಾರೆ ಇವೆರಡು ಕ್ಯಾನ್ಸಲ್ ಆಗ್ತಾವೆ. 2x 1x ಕೂಡಿಸ್ರೆ 3x, 10ರಾಗ 2 ಕೂಡಿಸ್ರೆ 12. ಈ 3 ಕಡೆ ಬಂದರೆ ಭಾಗಾಕಾರ ಆಕೈತಿ. 3 1 3 4 12. ಕರೆಕ್ಟಾ? ಇಷ್ಟೇನು ಮಾಡ್ಬೇಕು ನಾವು ಬರಿಬೇಕಾ ಆಗ್ತದೆ. ಇದನ್ನು ಬರೆದ್ರೆ ಎಷ್ಟಪ್ಪ? ಇದಕ್ಕೆ ಅರ್ಧ ಮಾರ್ಕ್ಸ್. ಎಕ್ಸ್ ಬೆಲೆ ಕಂಡುಹಿಡಿದ್ರೆ ಅರ್ಧ ಮಾರ್ಕ್ಸ್. ಕರೆಕ್ಟಾ? ಇನ್ನು ಸಮೀಕರಣ ಆದೇಶನ ಮಾಡಬೇಕು. ಆದೇಶನ ಮಾಡಿದಕ್ಕೆ ಅರ್ಧ ಮಾರ್ಕ್ಸ. ವಾಯ್ ಬೆಲೆ ಕಂಡುಹಿಡಿದಕ್ಕೆ ಅರ್ಧ ಮಾರ್ಕ್ಸ್. ಹೌದಾ? ನೀವು ಬೇಕಾದ್ರೆ ಒಮ್ಮೆ ಎಕ್ಸ್ ವರ್ಜಸ್ರಿ, ಬೇಕಾದ್ರೆ ವಾಯ್ ವರ್ಜಸ್ರಿ, ಎರಡೂ ನಡಿದೈತಿ. ಇಲ್ಲಿ 4 ಸ್ಟೆಪ್ಪಿಗೆ ಅರ್ಧ ಮಾರ್ಕ್ಸ್. ಟೋಟಲ 2 ಮಾರ್ಕ್ಸ ಬೀಳ್ತಾವೆ. ನೆಕ್ಸ್ಟ್ 20ನೇ ಪ್ರಶ್ನೆ ಐತಿ. ಈ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಅಥವಾ ಶೋಧಕಗಳನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿರಿ, ವರ್ಗದ ಮೂಲಗಳನ್ನು ಹೆಂಗೆ ಕಂಡುಹಿಡಿತಾರಪ್ಪ? ಇಂಥ ಪ್ರಶ್ನೆ ನಾನು ಸಾಕಷ್ಟು ಬಿಡಿಸಿದನು. 12 ನೋಡ್ಕೋಬೇಕು. ಎಷ್ಟಾಗೈತೆ? 6 2 12, 4 2 ಕೂಡಿಸ್ರೆ 8. ನೋಡಿ, ವಿಡಿಯೋ ಭಾಳ ದೊಡ್ಡದಾಗೋ ಕಾರಣ ನಾನು ಸ್ವಲ್ಪ ಹೇಳ್ತಾನು. ಇದು ಅರ್ಧ ಮಾರ್ಕ್ಸ್. ಇಲ್ಲೇ ಬಿಡಿಸ್ರೆ ಅರ್ಧ ಮಾರ್ಕ್ಸ್. ಇದಕ್ಕೆ ಎಕ್ಸ್ + ವೈ = 0 ಬರೆದ್ರೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ಇದಕ್ಕೆ ಅರ್ಧ ಮಾರ್ಕ್ಸ್.
ಟೋಟಲ್ 2 ಮಾರ್ಕ್ಸ್. ಪರ್ಯಾಯ ವಿಧಾನ ಬಳಸಿದ್ರು ಕರೆಕ್ಟಾ. ನೆಕ್ಸ್ಟ್ ಇನ್ನು ಶೋಧಕದ ಬೆಲೆ ಕಂಡುಹಿಡಿಯೋ ಸೂತ್ರ ನಿಮಗೆ ಓದೈತಿ, ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಶೋಧಕ B² - 4AC ಬರೆದ್ರೆ ಅರ್ಧ ಮಾರ್ಕ್ಸ, ಬೆಲೆ ಆದೇಶ ಮಾಡಿದ್ರೆ ಅರ್ಧ ಮಾರ್ಕ್ಸ. ನೋಡ್ರಿ 0ಕ್ಕಿಂತ ಸಣ್ಣದೈತಿ, ಹಂಗಾರೆ ಮೂಲಗಳು ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರೆದ್ರೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ಇನ್ನು 21ನೇ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳನ್ನು ಕಂಡುಹಿಡಿ ಅಂದರು. ಪದಗಳು ಯಾವಪ್ಪ ಅನ್ನೋ ಸೂತ್ರ ನೋಡಿರಿ. A, D, N ಕಂಡುಹಿಡ್ಕೊರಿ. SN ಸೂತ್ರ ಹಾಕಿರಿ. SN ಸೂತ್ರ ಬರೆದ್ರೆ ಅರ್ಧ ಮಾರ್ಕ್ಸ, ಬೆಲೆ ಆದೇಶ ಮಾಡಿದ್ರೆ ಅರ್ಧ ಮಾರ್ಕ್ಸ, ಸರಿಯಾಗಿ ಬಿಡಿಸ್ರೆ ಅರ್ಧ ಮಾರ್ಕ್ಸ. ಟೋಟಲ್ ಉತ್ತರಕ್ಕೆ ಅರ್ಧ ಮಾರ್ಕ್ಸ್. ಕರೆಕ್ಟಾ. ಟೋಟಲ್ 2 ಮಾರ್ಕ್ಸ್ ಐತಿ. ನೆಕ್ಸ್ಟ್ ಓ ಕೇಂದ್ರ ಇರುವಂಥ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಈ ಲೆಕ್ಕನ ಕರೆಕ್ಟಾಗಿ ಬಿಡಿಸ್ಬೇಕು. ಇಲ್ಲಾಕು ಕೊಟ್ಟಿದ್ದಾರೆ ನೋಡಿ, ಯಾಕಂದರೆ ಇಲ್ಲೇ ನೋಡು ತ್ರಿಜ್ಯ ಮತ್ತು ಸ್ಪರ್ಶಗಳ ನಡುವಿನ ಕೋನ 90 ಐತಿ. ಇಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ. ಒಂದು ತ್ರಿಭುಜದಾಗ ಕಂಡುಹಿಡಿದು ಇನ್ನೊಂದು ತ್ರಿಭುಜದಾಗ ನೀವು ಆರಾಮಾಗಿ ಏನು ಮಾಡ್ಬೋದು, ಕಂಡುಹಿಡಿಬೋದು. ಅರ್ಧ ಮಾರ್ಕ್ಸ್ ಐತಿ. ಟೋಟಲ 4 ಮಾರ್ಕ್ಸ ಅದಾವೆ, 2 ಮಾರ್ಕ್ಸ ಐತಿ. ನೆಕ್ಸ್ಟ್ ಇನ್ನು ಮುಂದೆ ಇಲ್ಲಿ ಅಂಕಗಣಿತ ಮೂಲ ಪ್ರಮೇಯವನ್ನು ಬಳಸಿ X ಮತ್ತು Y ಬೆಲೆಗಳು ಮತ್ತು Z ಬೆಲೆಗಳನ್ನು ಕಂಡುಹಿಡಿ ಅಂದರು. ಇದನ್ನು ಅಪವರ್ತನ ಮಾಡ್ಕೋಬೇಕು. ಹಿಂಗೆ ಅಪವರ್ತನ ಮಾಡ್ಕೊಂಡು ಘಾತದಾಗ ಬರ್ಕೊಂಡು ಅಂದರೆ XY ಬೆಲೆ ಬರ್ತೈತಿ. ಎಲ್ಲ ಕೂಡಿ ಎಷ್ಟು ಮಾರ್ಕ್ಸ್ ಐತಿ, 2 ಮಾರ್ಕ್ಸ ಐತಿ. ನೆಕ್ಸ್ಟ್ ಇಲ್ಲೇ 4 ಬಿಂದುಗಳನ್ನು ಕೊಟ್ಟಿದ್ದಾರೆ. ಸಮಾಂತರ ಅನುಕ್ರಮ ಶೃಂಗಗಳ X ಮತ್ತು Y ಬೆಲೆಗಳನ್ನು ಕಂಡುಹಿಡ್ರಿ ಅಂತ ಕೊಟ್ಟಿದ್ದಾರೆ. ನೋಡಿರಿ ಹಂಗಾರೆ X ಮತ್ತು Y ಬೆಲೆಗಳನ್ನು ಕಂಡುಹಿಡಬೇಕು. ಮಧ್ಯಬಿಂದು ಸೂತ್ರ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಸೂತ್ರ ಮೇಲೆ ಅರ್ಧ ಮಾರ್ಕ್ಸ. X ಬೆಲೆಗೆ ಅರ್ಧ ಮಾರ್ಕ್ಸ, Y ಬೆಲೆಗೆ ಅರ್ಧ ಮಾರ್ಕ್ಸ. ಟೋಟಲ 2 ಮಾರ್ಕ್ಸ ಕೊಡ್ತಾರೆ. ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ಶೂನ್ಯತೆ ಮತ್ತು ಶೂನ್ಯತೆಗಳ ಅವುಗಳ ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡಿ ಅಂದರು. ಇದು ಎಷ್ಟು ಈಜಿ ಐತೆ. ಇದು ಅಲ್ಲಿ 10, ಇದು 2 5 ಕೂಡಿಸ್ರೆ 7. ಹಿಂಗೆ ಅಪವರ್ತನ ಮಾಡ್ಕೋಬೇಕು. ಇದಕ್ಕೆ ಅರ್ಧ ಮಾರ್ಕ್ಸ. ಶೂನ್ಯತೆಗಳು ಯಾವುದವಕ್ಕೆ ಅರ್ಧ ಮಾರ್ಕ್ಸ. ಅವುಗಳ ನಡುವಿನ ಸಂಬಂಧಕ್ಕೆ ಅರ್ಧ ಮಾರ್ಕ್ಸ, 1 ಮಾರ್ಕ್ಸ. ನೆಕ್ಸ್ಟ್ ಗುಣಲಬ್ಧಕ್ಕೆ 1 ಮಾರ್ಕ್ಸ್, ಮೊತ್ತಕ್ಕೆ 1 ಮಾರ್ಕ್ಸ, ಇದಕ್ಕೆ 1 ಮಾರ್ಕ್ಸ್. ಟೋಟಲ 3 ಮಾರ್ಕ್ಸ್ ಐತಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಲಂಬವಾಗಿರ್ತದೆ ಎಂದು ಸಾಧಿಸೈತಿ. ಈ ಪ್ರಮೇಯ ಬಿಡಿಸಿರಪ್ಪ ಅಂದ್ರೆ ಎಷ್ಟು ಮಾರ್ಕ್ಸ್ ಐತಿ, 3 ಮಾರ್ಕ್ಸ್ ಐತಿ. ಚಿತ್ರಕ್ಕೆ ಅರ್ಧ ಮಾರ್ಕ್ಸ, ದತ್ತಕ್ಕೆ ಅರ್ಧ ಮಾರ್ಕ್ಸ, ಸಾಧನೆ ಅರ್ಧ ಮಾರ್ಕ್ಸ, ರಚನೆ ಅರ್ಧ ಮಾರ್ಕ್ಸ, ಸಾಧನೆ ಅರ್ಧ ಮಾರ್ಕ್ಸ. ಹೌದು, ಸಾಧನೆ ಇಲ್ಲಿ ಅರ್ಧ ಮಾರ್ಕ್ಸ್, ಇಲ್ಲಿ ಅರ್ಧ ಮಾರ್ಕ್ಸ್. ಟೋಟಲ 3 ಮಾರ್ಕ್ಸ ಐತಿ. ಈ ಪ್ರಮೇಯನ ನಾ ಹೇಳ್ತೇನೆ ಮತ್ತು ವಿಡಿಯೋದಾಗ ಅವಾಗ ನೋಡ್ರಿ ನೀವು. ಹೌದಾ, ಈ ಲೆಕ್ಕಗಳು ಸಪ್ರೇಟ್ ಒಂದೊಂದು ವಿಡಿಯೋ ಮಾಡಿ ಬಿಡುವಂಥದ್ದು ಪ್ರಯತ್ನ ಮಾಡ್ತೇನೆ. ಇನ್ನು ಇವನ್ನೆರಡು ಸಾಧಿಸಿ ಅಂತ ಕೊಟ್ಟಾರ, ಒಂದು ಬೆಲೆ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಇವಂತೂ ಇಂಪಾರ್ಟೆಂಟ್, ಇಂಥವು ಗ್ಯಾರಂಟಿ ಬೀಳ್ತಾವಂತ ನಾ ಕ್ಲಾಸ್ನಾಗ ಅದು ಹೇಳ್ತೇನೆ. ಇಂಥವ್ನು ನೋಡ್ರಿ. ಈಗ ಸದ್ಯ ಅರ್ಧ ಮಾರ್ಕ್ಸ ಅದಾವೆ. ಇದನ್ನು ನೋಡ್ರಿ, ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾ ಏನು ಮಾಡ್ತೇನೆ, ಬಿಡ್ತೇನೆ. ಬಟ್ ಆದರೂ ನೀವು ಒಂದು ಸ್ವಲ್ಪ ನೋಡಿರಿ, ನೀವು ಹೆಂಗೆ ಬರ್ದಿರೋ ಅನ್ನೋದು ನಿಮ್ಗೆ ಗೊತ್ತಾ ಆಗ್ತದೆ. ಅರ್ಧ ಟೋಟಲ 3 ಮಾರ್ಕ್ಸ್ಗೆ ಐತಿ. ನೆಕ್ಸ್ಟ್ ಇಲ್ಲಿ ಬೆಲೆಗಳನ್ನು ಕಂಡುಹಿಡ್ದ ಬೆಲೆಗಳನ್ನು ಹತ್ರ ಹಾಕಿರಿ ಅಥವಾ ಪ್ರಶ್ನೆ ಐತಿ. ಇದಕ್ಕೂ 3 ಮಾರ್ಕ್ಸ್ ಐತಿ ನೋಡ್ರಿ. ನೆಕ್ಸ್ಟ್ ಇನ್ನು ಮುಂದೆ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿ ಅಂದರು. ಸೂತ್ರದ ಗೊತ್ತೈತಿ, θ/360πr². ನೆನಪಿಟ್ಕೋಬೇಕು. ಇದನ್ನು ತ್ರಿಭುಜದ ವಿಸ್ತೀರ್ಣ ಸೂತ್ರ ನೆನಪಿಟ್ಕೋಬೇಕು. ಅದ್ರಾಗ ಅದನ್ನು ಏನು ಮಾಡಬೇಕು, ಮೈನಸ ಮಾಡಿರಪ್ಪ ಅಂದ್ರೆ ಬೀಳ್ತೈತಿ. ಇಂಥ ಪುಸ್ತಕನಾಗ ಸಾಕಷ್ಟು ಲೆಕ್ಕದು ಬಿಡಿಸಿವಿನ. ನೆಕ್ಸ್ಟ್ 29ನೇದ ಬಿಂದುಗಳನ್ನು ಸೇರಿಸುವ ಆಂತರಿಕ ಅನುಪಾತವನ್ನು ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೋ ಅಥವಾ ಸಂಬಂಧವನ್ನು ಕಂಡುಹಿಡಿ ಅಂದರು. ನೋಡ್ರಿ, ಹಂಗಾರೆ ಈ ಸೂತ್ರ ನಿಮ್ಗೆ ನೆನಪಿಡ್ಬೇಕು. ಹೌದು, ಬಿಂದುಗಳನ್ನು ಕಟ್ಟುವಂಥ ನಿರ್ದೇಶಾಂಕಗಳು m1 x2 m2 x1 ಅಪಾನ್ m1 ಪ್ಲಸ್ m2 m1 y2 ಪ್ಲಸ್ m2 y1 ಅಪಾನ್ m1 ಪ್ಲಸ್ m2. ಇದನ್ನು ನೋಡಿ ಇದನ್ನು ನೋಡಿ ನೀವು ಬೆಲೆ ಆದೇಶ ಮಾಡಿರಿ. ಆದೇಶ ಮಾಡಿದಾಗ ನಿಮ್ಗೆ ಏನಾಗ್ತೈತಿ, ಸರಿಯಾಗಿ ಉತ್ತರ ಸಿಗ್ತೈತಿ. ನೆಕ್ಸ್ಟ್ ಇದನ್ನು ಈಸಿ ಐತಿ. x2 ಮೈನಸ್ x1 ಹೋಲ್ ಸ್ಕ್ವೇರ್, y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ಕಡೆದೊಮ್ಮೆ ಬಿಡಿಸ್ಬೇಕು. ಇದನ್ನು ಬಿಡಿಸಿ ಸಮಾನ ದೂರದಲ್ಲಿದ್ದರೆ ಈ ಥರ 2 ಸಮ ದೂರ ಅದಾವ ಅಂತ ಬರ್ಕೊಂಡು ಒಂದು ಸಮೀಕರಣ ಬರೀತಿ. ಅದನ್ನು ಸಮೀಕರಣ ಬರಿಬೇಕು. ಇನ್ನು ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿ ಅಂದರು ಅಥವಾ ಮಧ್ಯಾಂಕವನ್ನು ಕಂಡುಹಿಡಿದಾರೆ. ಗ್ಯಾರಂಟಿ ಅಂತ ಬೀಳ್ತಾವ ಅಂತ ಏನಿ ಬಿದ್ದೈತಿ. ಅಂದ್ರೆ ಈ ಟೇಬಲ್ಗೆ 2 ಮಾರ್ಕ್ಸ್ ಐತಿ. ಟೋಟಲ್ ಟೇಬಲ್ಕನ ಎಷ್ಟೈತಿ ನೋಡ್ರಿ, 2 ಮಾರ್ಕ್ಸ್. ಆವೃತ್ತಿ ಕಂಡುಹಿಡಬೇಕು, ಸಂಚಿತ ಆವೃತ್ತಿ ಕಂಡುಹಿಡಬೇಕು. ಎರಡೂ ಗುಣಾಕಾರ ಮಾಡಬೇಕು. ಸರಾಸರಿ ಸೂತ್ರ ಹಾಕಿದ್ರೆ ಅರ್ಧ ಮಾರ್ಕ್ಸ, ಬಿಡಿಸಿದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲ್ 3 ಮಾರ್ಕ್ಸ್. ನೆಕ್ಸ್ಟ್ ಇನ್ನು ಏನು ಕಂಡುಹಿಡಿದ್ರೆ ಮಧ್ಯಾಂಕ ಕಂಡುಹಿಡಿ ಅಂದಿರಲ್ಲ, ಅದಕ್ಕೆ ನೋಡಿ ವರ್ಗಾಂತರ ಆವೃತ್ತಿ, ಸಂಚಿತ ಆವೃತ್ತಿ ಬರ್ಕೋಬೇಕು. 1 ಮಾರ್ಕ್ಸ. ಬೆಲೆಗಳನ್ನೆಲ್ಲ ಬರ್ಕೋಬೇಕು. CF F H ಇವಕ್ಕೆಲ್ಲಕ್ಕೂ ಅರ್ಧ ಮಾರ್ಕ್ಸ್ ಐತಿ. ಮಧ್ಯಾಂಕ ಸೂತ್ರ ಏನೈತಿ ನೋಡ್ರಿ, ಅದನ್ನು ಹಾಕ್ಬೇಕು. ಅದಕ್ಕೆ ಅರ್ಧ ಮಾರ್ಕ್ಸ. ಬೆಲೆ ಬಿಡಿಸ್ರಿಪ್ಪ ಅಂದ್ರೆ ಕರೆಕ್ಟ, ಅದಕ್ಕೆ ಅರ್ಧ ಮಾರ್ಕ್ಸ. ಟೋಟಲ್ 3 ಮಾರ್ಕ್ಸ್.
ನೆಕ್ಸ್ಟ್ ಒಂದು ಪೆಟ್ಟಿಗೆಯಲ್ಲಿ 1ರಿಂದ 20ವರೆಗೆ ನಮೂದಿಸಿದ 20 ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅಂತ ಕೊಟ್ಟಿದ್ದಾರೆ. ಎಷ್ಟು ಟೋಟಲ್ ಕಾರ್ಡ್ ಅದಾವೆ ನೋಡ್ರಿ. ಅದ್ರಾಗ ವರ್ಗ ಪೂರ್ಣ ವರ್ಗಗಳು ಯಾವ ಅದಾವನ್ನ ಬರ್ಕೋಬೇಕು. ಯಾವ ಎಷ್ಟು ಆಗ್ತಾವ ಅಂತ ಬರ್ಕೋಬೇಕು. ಹಂಗೆ ಸಂಭವನೀಯತೆ ಸೂತ್ರ ಹಾಕಬೇಕು, ಕಂಡು ಹಿಡಿಬೇಕು. ಕರೆಕ್ಟಾ? ಇದಕ್ಕೆ 3 ಮಾರ್ಕ್ಸ್ ಐತಿ. ನೆಕ್ಸ್ಟ್ ಲಂಬಕೋನ ತ್ರಿಭುಜದಲ್ಲಿ ಎತ್ತರ ಪಾದ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೋ. ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿದಾರೆ. ಅಥವಾ 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಮತ್ತು ಅಪೂರ್ಣಾಂಕಗಳನ್ನು ಕಂಡುಹಿಡಿದಾರೋ. ಪಾದ, ಎತ್ತರ, ವಿಸ್ತೀರ್ಣ ಹಿಂಗೆ ಬರ್ಕೋಬೇಕು, ಹಿಂಗೆ ಬೆಳಿಬೇಕು. ಯಾಕಂದ್ರೆ 1/2 ಪಾದ ಗುಂಡ್ಲೆ ಎತ್ತರ ಸೂತ್ರ ಐತಿ. ಸೂತ್ರ ಹಾಕಿ ಬಿಡಿಸಿರಪ್ಪ ಅಂದ್ರೆ ನಿಮಗೆ ಎಕ್ಸ್ ಬೆಲೆ ಸಿಗ್ತೈತಿ. ಹೌದಲ್ಲ? ಉದ್ದ ಋಣಾತ್ಮಕ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದೇನಾಗೈತಿ 20 ಅಂತ ಬರ್ತೈತಿ. ನೆಕ್ಸ್ಟ್ ಅಥವಾ ಪ್ರಶ್ನೆ ಐತಿ. 2 ಧನ ಸಮಪೂರ್ಣಾಂಕಗಳು ಕೊಟ್ಟಿದ್ದಾರೋ. ಅವುಗಳು ವರ್ಗಗಳ ಮೊತ್ತ ಅಂತ ಕೊಟ್ಟಾರ. ಅದಕ್ಕೆ ಅದು ವರ್ಗಗಳ ಮೊತ್ತ x² + x + 2 ಸ್ಕ್ವೇರ್ ಅಂತ ಬರೋದು 164 ಬರೀಬೇಕು. ಹಿಂಗೆ ಬರೆದ ಲೆಕ್ಕ ಬಿಡಿಸ್ಬೇಕು. ನಾವು ಯಾವ ಧನ ಪೂರ್ಣಾಂಕಗಳು ನಿಮ್ಗೇನಾಗ್ತಾವೆ ಸಿಗುತ್ತಾವೆ. ನೆಕ್ಸ್ಟ್ ಈ 33ನೇದ ಚಿತ್ರ ಕೊಟ್ಟಿದ್ದಾರೋ. ಪರಸ್ಪರವು ಬಿಂದುವಿನಲ್ಲಿ ಛೇದಿಸ್ತಾವೆ. ಇನ್ನು 2 ಸಾಧಿಸ್ರಂದಾರೋ. ಇಲ್ಲಿ ಅಭಿಮುಖ, ಶೃಂಗಾಭಿಮುಖ ಅದಾವು, ಪರ್ಯಾಯ ಕೋನಗಳದಾವು. ಇವನ್ನೆಲ್ಲ ಬರೆದ್ರಪ್ಪ ಅಂದ್ರೆ ಕೋನ ನಿರ್ಧಾರಕ ಗುಣದ ಪ್ರಕಾರ 2 ಏನಂತ ಬರಿಬೋದು, ಸಮರೂಪಿ ಅಂತ ಬರಿಬಹುದು. ನೆಕ್ಸ್ಟ್ ಇನ್ನು 4 ಮಾರ್ಕ್ಸಿನೂ ಐತೆ. ಕೊಟ್ಟರು ರೇಖಾತ್ಮಕ ಪರಿಹಾರ ನಕ್ಷೆ ಮೂಲಕ ಬರಿ ಅಂದರು. ನಕ್ಷೆ ನೀವು ಈ ಟೈಪ್ ಏನು ಮಾಡಬೇಕು, ಬಿಡಿಸಿಪ್ಪ ಅಂದ್ರೆ ನಿಮಗೆ 4 ಮಾರ್ಕ್ಸ್ ಸುಲಭವಾಗಿ ಸಿಗ್ತೈತಿ. ಈ ಕೋಷ್ಟಕವನ್ನು ಸರಿಯಾಗಿ ಏನು ಮಾಡಬೇಕು, ತೆಗಿಬೇಕು. ಕೋಷ್ಟಕವನ್ನು ಸರಿಯಾಗಿ ತೆಗೆದ್ರೆ 4 ಮಾರ್ಕ್ಸ್. ತ್ರಿಭುಜದ 2 ವಿಭಿನ್ನ ಬಿಂದುಗಳನ್ನು ಛೇದಿಸುವಂತೆ ಭಾವಿಗೆ ಯಾವುದೇ ರೀತಿ ಉಳಿದೆರಡು ಭಾಗಗಳನ್ನು ಸಮಾನ ಪಥದಲ್ಲಿ ವಿಭಾಗಿಸುತ್ತದೆ ಅಂತ ಸಾಧಿಸ್ರಿ ಅಂತ ಕೊಟ್ಟಿದ್ದಾರೋ. ಇದು ಯಾವ ಪ್ರಮೇಯ, ಅದನ್ನು ಪ್ರಮೇಯವನ್ನು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ಬಿಡಿಸ್ಬೇಕು. ಮೂಲ ಸಮಾನುಪಾತ ಪ್ರಮೇಯ ಪ್ರಕಾರ ಇದನ್ನೆಲ್ಲ ಏನು ಮಾಡಬೇಕು, ಬಿಡಿಸ್ಬೇಕು. ಇಷ್ಟೆಲ್ಲ ಬಿಡಿಸಿದಾಗ ನಿಮ್ಮ ಮಾರ್ಕ್ಸ ಸರಿಯಾಗಿ ಏನಾಗ್ತಾವೆ, ಸಿಗ್ತಾವೆ. 36ನೇದ 60 ಸೆಂಟಿಮೀಟ್ರ್ ತ್ರಿಜ್ಯಗೋಳದ ಕೊಟ್ಟಿದ್ದಾರೋ ನೋಡಿರಿ. ಇನ್ನೊಂದು ಅಥವಾ ಪ್ರಶ್ನೆ ಕೊಟ್ಟಿದ್ದಾರೋ, ಎರಡನ್ನು ನೋಡಿರಿ. ಸಿಲಿಂಡ್ರನ ವಿಸ್ತೀರ್ಣ ಏನೈತಿ, πr² ಐತಿ. ಅದನ್ನು ಕಂಡುಹಿಡ್ಕೋಬೇಕು. ಘನಾಕೃತಿ ಸಿಲಿಂಡ್ರನ ಘನಾಕೃತಿ ಘನಫಲ ಶಂಕುನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಎರಡು ಥರದ ಬೆಲೆ ಹಾಕಿ ಬಿಡಿಸ್ಬೇಕು. ಇನ್ನು ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ, ಸಿಲಿಂಡ್ರನ ಘನಫಲ ಮೈನಸ್ ಘನಾಕೃತಿಯ ಘನಫಲ ಮಾಡಬೇಕು. ಮಾರ್ಕ್ಸ್ 4 ಮಾರ್ಕ್ಸ್ ಸಿಗ್ತಾವೆ. ಅಥವಾ ಅರ್ಧಗೋಳದ ಘನಫಲ ಹಾಕಿ ಮತ್ತೊಂದು ಪ್ರಶ್ನೆ ಐತಲ್ಲ, ಆ ಪ್ರಶ್ನೆಗೆ ಹಿಂಗೆ ಬರೀಬೇಕು. ಒಟ್ಟು ಘನಾಕೃತಿ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ವೃತ್ತಪಾದದ ಮೇಲ್ಮೈ ವಿಸ್ತೀರ್ಣ, ಇದೆಲ್ಲ ಸೂತ್ರ ಹಾಕಿ ಬಿಡಿಸಿರಪ್ಪ ಅಂದರೆ ನಿಮಗೆ 4 ಮಾರ್ಕ್ಸ್ ಬೀಳ್ತಾವೆ. ಹೌದು? ಹಂಗಾರೆ ಇದು ವಿಡಿಯೋ 17-20 ನಿಮಿಷ ಆಗೈತಿ. ಅದಕ್ಕೆ ನಾನು ಸಾಕಷ್ಟು ಇದ್ರಾಗ ತೀಸ್ಕೊಟ್ಟಿದ್ದೇನೆ. ನಿಮಗೆ ಯಾವ ಡೌಟ್ ಅದಾವಲ್ಲ ಈ ಇದ್ರಾಗ, ನೀವು ನಂಗೇನು ಮಾಡಿರಿ, ಕಮೆಂಟ್ ಬಾಕ್ಸ್ನಾಗ ಪ್ರಶ್ನೆ ಸಂಖ್ಯೆ ಹಾಕಿ ಕಮೆಂಟ್ ಮಾಡಿರಿ. ನಾನು ಅದನ್ನು ಸಪ್ರೇಟ್ ಒಂದು ವಿಡಿಯೋ ಮಾಡಿ ನಿಮ್ಮ ಎಲ್ಲರಿಗೂ ಬಿಡ್ತೇನೆ. ಇದನ್ನು ಕಮೆಂಟ್ ಮಾಡಿರಿ. ನಿಮ್ಗೆಲ್ಲರಿಗೂ ಅರ್ಥ ಆಗಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.